ದಾಖಲೆಗಳು ನಿಮ್ಮ ಹತ್ರ? ಅಟ್ಯಾಚ್ಮೆಂಟ್ ಏನು ದಾಖಲೆ ಇಲ್ಲ, ಏನೆಲ್ಲ ನಡೀತು ಯಾವ ಅಂತ ಹೇಳಿ ಅದ್ರ ಬಗ್ಗೆ ಬರೆದಿದ್ದೀನಿ ಅಷ್ಟೇ. ಸೆಷನಲ್ಲಿ ಮಾತಾಡಿರೋದು, ಸೆಷನಲ್ಲಿ ಮಾತಾಡಿರೋದು, ದೂರು ಕೊಡೋದು ನಿಧಾನ ಆಗಿರ್ತಕ್ಕಂಥದ್ದು, ಮತ್ತು ಯಾವ ಯಾವ ಸಂಗತಿಗಳು ಏನು ನಡೆದಿದ್ದಾವೆ ಎಲ್ಲನೂ ಕೂಡ ವಿವರವಾಗಿ 3 ಪೇಜ್ ಬರೆದಿದ್ದೀನಿ. ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರೆದಿದ್ದೀನಿ, ಬರೆದು ಅದನ್ನು ಕೊಡ್ತೇನೆ. ಆದರೆ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ. ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದ ಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ. ಮತ್ತು ನಮ್ಮಲ್ಲಿ CC ಕ್ಯಾಮ್ರಾ ಇದ್ದಾವೆ ನೋಡೋದಂತೇಳಿ ಟ್ರೈ ಮಾಡಿದೆ. ಮನೆಯಲ್ಲಿ CC ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರಲ್ಲಿ. ಅದಿದ್ದಾದರೂ ಕೂಡ ಸ್ವಲ್ಪ ಅವ್ರು ಯಾರೋ ಬಂದಿರೋದು ಓದೋರು ಗುರುತು ಹೇಳ್ಬೋದಾಗಿತ್ತು. ಚೆಕ್ ಮಾಡಿಸ್ದೆ ಇದೆಲ್ಲ ಘಟನೆ ಆದಮೇಲೆ CC ಕ್ಯಾಮ್ರಾ. ಎಷ್ಟು ಜನರ ಮೇಲೆ ದೂರ ದಾಖಲಾಗ್ತದೆ? ಜನಗಳಂತ ನಮ್ಮ ಹತ್ರ ಈಗ ಯಾರೋ ಒಂದು ಬಂದು ಹೋಗಿರ್ತಾರೆ, ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಅವತ್ತು. ಮತ್ತು ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನು ನೀವು ಅಲ್ಲಿ ಬಂದವರ ಹೆಸರು ಉಲ್ಲೇಖ ಮಾಡಿ ಗೊತ್ತಿರುತ್ತೆ. ಅಪರಿಚಿತ ಎಷ್ಟು ಜನ ಬಂದಿದ್ರು ಅಂತ ಒಂದು ಮೆನ್ಷನ್ ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಅಂದರೆ ಏನು ಕೋಟ್ ಹಾಕೊಂಡು ಬಂದಿದ್ರ? ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು, ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕ್ಕೊಂಡಿದ್ರು. 2ನೇ ಸರಿ ಬಂದರು. ನಾನು ಹೈಕೋರ್ಟ್ ಲಾಯರು ಅಂತ ಹೇಳ್ಕೊಂಡಿದ್ರು. ಬರ್ತಿದ್ದೇನಪ್ಪ ಹೈಕೋರ್ಟ್ ಲಾಯರು ಅಂತ ಹೇಳಿದ್ದು? ಹೈಕೋರ್ಟ್ ಲಾಯರ್ ಅಂತ ಲೇಡಿ ಬರ್ದಿದ್ದಲ್ವೇನೋ ಸರ್? 2 ಟೈಮು ಹೈಕೋರ್ಟ್ ಲಾಯರ್ ಅಂತಾನೆ ಬಂದಿದ್ರು. ಹೈಕೋರ್ಟ್ ವಕೀಲ ಇಲ್ಲ, ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿಲ್ಲ, ಒಟ್ಟಿನಲ್ಲಿ ಲಾಯರ್ ಅಂತ ಬಂದಿದ್ರು. ಸೆಕೆಂಡ್ ಟೈಮ್ ಲಾಯರ್. ಅಂದರೆ ಏನು ಪರ್ಟಿಕ್ಯುಲರ್ ಕೇಸು ನಾನು ನಡೆಸ್ತೀನಿ ಅಂತ? ಕೇಸ್ ಎಲ್ಲ ಏನೋ ಪರ್ಸನಲ್ಲು ನಿಮ್ಮ ಹತ್ರ ಏನೋ ಭಾಳ ಗುಡ್ ಮಾತಾಡಬೇಕಿದೆ ಸರ್ ಅಂತ, ಭಾಳ ಇಂಪಾರ್ಟೆಂಟ್ ಗುಡ್ ಮಾತಾಡಬೇಕು. ತೋರಿಸಿದ್ರೆ ಒಂದು ಗುರುತು ಹಿಡಿತೀರಿ ಸರ್. ಆಮೇಲೆ ನೀವು ಅಂದರೆ ನೀವು ಒಂದು ಏನು ರೆಸ್ಪಾನ್ಸ್ ಮಾಡಿದ್ರಿ ಸರ್? ಆ ಥರ ಏನೋ ಮಾತಾಡಬೇಕು ಹಂಗೆ ಹಿಂಗೆ ಏನರಲ್ಲ, ಏನಮ್ಮ ಮಾತಾಡೋದು ಆ ಥರ ಏನಾರು ಕೇಳಿದ್ರ? ಪ್ಲೇಟಲ್ಲೆಲ್ಲ ಬರ್ದಿದ್ದೀನಿ ನೋಡಿ.